ರಾಷ್ಟ್ರ ರಾಜಧಾನಿ ಕರ್ತವ್ಯ ಪಥದಲ್ಲಿ ಸೋಮವಾರ ನಡೆಯಲಿರುವ 77ನೇ ಗಣರಾಜ್ಯೋತ್ಸವ ಪರೇಡ್ಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಈ ವಾರ್ಷಿಕ ಪರೇಡ್ ಕಾರ್ಯಕ್ರಮವು ದೇಶದ ಸಂಸ್ಕೃತಿ, ಮಿಲಿಟರಿ ಪರಾಕ್ರಮ ಮತ್ತು ಅದರ ಪ್ರಸಿದ್ಧ ಪರಂಪರೆಯನ್ನು ಪ್ರದರ್ಶಿಸಲಿದೆ. ಸಶಸ್ತ್ರ ಪಡೆಗಳ ವಿವಿಧ ಪಥಸಂಚಲನ ತುಕಡಿಗಳು ಮತ್ತು ವಿವಿಧ ರಾಜ್ಯಗಳ ಸ್ತಬ್ಧ ಚಿತ್ರಗಳು, ವೈವಿಧ್ಯಮಯ ಸಾಮರ್ಥ್ಯಗಳು ಮತ್ತು ಸಾಂಸ್ಕೃತಿಕ ಒಳಗೊಳ್ಳುವಿಕೆ ಪರೇಡ್ ವೇದಿಕೆಯಾಗಲಿದೆ. ನಿನ್ನೆ ಮಳೆಯ ನಡುವೆ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವ ಪರೇಡ್ಗೆ ಪೂರ್ವಾಭ್ಯಾಸ ನಡೆಯಿತು. ಈ ಸಂಬಂಧ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ದೆಹಲಿ ಉಪಪ್ರದೇಶದ ಮುಖ್ಯಸ್ಥ ಮೇಜರ್ ಜನರಲ್ ನವರಾಜ್ ಧಿಲೋನ್, ಈ ಗಣರಾಜ್ಯೋತ್ಸವದಂದು ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಕುರಿತ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸುತ್ತದೆ. ಇದು ದೇಶದ ವಿಜಯ ಮತ್ತು ಈ ಕಾರ್ಯಾಚರಣೆಯಲ್ಲಿ ಪ್ರದರ್ಶಿಸಲಾದ 3 ಸೇವೆಗಳ ಸಹಭಾಗಿತ್ವವನ್ನು ಬಿಂಬಿಸಲಿದೆ ಎಂದು ಹೇಳಿದರು. ಲೆಫ್ಟಿನೆಂಟ್ ಜನರಲ್ ಭವನೀಶ್ ಕುಮಾರ್ 4ನೇ ಬಾರಿಗೆ ಮೆರವಣಿಗೆಯ ನೇತೃತ್ವ ವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ ಅವರು, ಸುಮಾರು 6,050 ಮಿಲಿಟರಿ ಸಿಬ್ಬಂದಿ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಲಡಾಖ್ ಸ್ಕೌಟ್ಸ್ ಜತೆಗೆ ಶಕ್ತಿ ಬಾನ್ ರೆಜಿಮೆಂಟ್ನ ಭೈರವ್ ಬೆಟಾಲಿಯನ್ ಮೊದಲ ಬಾರಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ.